ಕೂತ್ಕೊಳ್ಳಿ ಸರ್. ಪುಟ್ ಮೇಡಮ್, ನೀನು ಸ್ವಲ್ಪ ಆಚೆ ಹೋಗು, ಹೊರಗಡೆ ಹೋಗು, ಹೋಗು. ನೀರು. ಒಂದು ಕ್ಷಣ ಏನಾಯ್ತು ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ಯಾರೋ ಕತ್ತಿಸಿದ್ದಂಗೆ ಆಗ್ತಾ ಇತ್ತು, ಉಸಿರಾಡಕ್ಕೆ ಆಗ್ತಾ ಇರಲಿಲ್ಲ. ಸತ್ತೋಗ್ಬಿಡ್ತೀನಿ ನಾನು ಅನ್ನಿಸ್ತಾ ಇತ್ತು. ಸರ್, ಹಾಗೆಲ್ಲ ಏನಿಲ್ಲ. ನೀವು ಏನೋ ಅಲರ್ಜಿ ಆಗೋ ಪದಾರ್ಥನ ತಿಂದಿರಬೇಕು. ಅದು ವಾಯು ಆಗಿ ನಿಮಗೆ ಉಸಿರಾಟದ ಸಮಸ್ಯೆ ಆಗಿರಬೇಕು ಅಷ್ಟೇ, ಬೇರೆ ಇನ್ನೇನೂ ಇಲ್ಲ. ಇಲ್ಲ, ನಿಜವಾಗ್ಲೂ ಯಾರೋ ನನ್ನ ಕುತಿಯನ ಬಲವಾಗಿ ಹಿಡ್ದಂಗೆ ಆಗ್ತಾ ಇತ್ತು. ರಿಯಲಿ, ದೇವರಾಣಿಗೂ. ಇಲ್ಲ ಸರ್, ಕೆಲಸದ ಒತ್ತಡದಿಂದ ನಿಮ್ಗೆ ಹಾಗೆ ಅನ್ಸಿರ್ಬೇಕು ಅಷ್ಟೇನೆ. ನೀವು ಸ್ವಲ್ಪ ಆರಾಮಾಗಿ ಸುಧಾರಿಸ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಏನಾಗ್ತು? ಅಪ್ಪ, ಸಾರಿ ಅಪ್ಪ, ನನ್ನ ಕ್ಷಮಿಸ್ಬಿಡು. ನೀನು ನಾನು ದುರ್ಗನ್ ಶಕ್ತಿ ಆಗಬೇಕು ಅಂತ ಹೇಳಿದ್ದೆ, ಆದರೆ ನಾನು ಅವಳಿಗೆ ಶತ್ರು ಆಗ್ತಿದ್ದೀನಿ. ಅವತ್ತು ನಿನ್ನ ತಳ್ದೆ, ದುರ್ಗನ ಹೆದರಿಸ್ದೆ. ಈಗ ಏನೇನು ನಡೀತಿದೆಪ್ಪ. ಅಪ್ಪ, ನನಗೇನಾಗ್ತಿದೆ? ದಿನದಿಂದ ದಿನಕ್ಕೆ ನಾನು ನನ್ನ ಮೇಲಿನ ಕಂಟ್ರೋಲ್ನ ಕಳ್ಕೊತಾ ಇದ್ದೀನಿ. ಈಗಂತೂ ನಾನೇ ಹೆದರ್ಕೊಳ್ಳುವಂಥ ಕೆಲಸಗಳನ್ನ ಮಾಡ್ತಾ ಇದ್ದೀನಿ. ಅಪ್ಪ, ಇವತ್ತು ದುರ್ಗಾ ಮತ್ತೆ ಹಿತನ ತುಂಬ ಹೆದರಿಸ್ಬಿಟ್ಟೆ. ಆ ಟೀಚರ್ನ ಕೊಂದೇ ಬಿಡ್ತಿದ್ನೋ ಏನೋ. ದುರ್ಗಾ ಏನಾದರೂ ಕೂಗಿರ್ಲಿಲ್ಲ ಅಂದಿದ್ರೆ ನಾನು ವಾಸ್ತವಕ್ಕೆ ಬರ್ತಿರ್ಲಿಲ್ವೇನೋ. ಆ ಟೀಚರ್ನ ನಿಜವಾಗ್ಲೂ ಕೊಂದು ಬಿಡ್ತಿದ್ದೆ. ಅವಾಗ ದುರ್ಗಾ ಕಣ್ಣಲ್ಲಿ, ಹಿತನ್ ಕಣ್ಣಲ್ಲಿ ನಾನು ಏನಾಗ್ತಿದ್ದೆಪ್ಪ? ಅಪ್ಪ, ನನ್ನ ಮೈ ಮೇಲೆ ಆ ಶಕ್ತಿ ಬಂದ ಕ್ಷಣದಲ್ಲಿ ನನ್ನವ್ರು ಯಾರು, ನನ್ನ ಶತ್ರುಗಳು ಯಾರು ನನಗೆ ಗೊತ್ತೇ ಆಗಲ್ಲ. ನಾನು ರಾಕ್ಷಸಿ ಆಗ್ಬಿಡ್ತೀನಿ. ಎಲ್ಲನೂ ಚೆನ್ನಾಗೇ ಇರತ್ತಪ್ಪ, ಆದರೆ ಇದ್ದಕ್ಕಿದ್ದ ಹಾಗೆ ನನ್ನ ಒಳಗಿರೋ ಆಕ್ರೋಶ ನನಗೆ ಗೊತ್ತಿಲ್ಲದೆ ಇರೋ ಹಾಗೆ ಹೊರಗೆ ಬಂದ್ಬಿಡತ್ತೆ. ಅದು ಹೇಗಪ್ಪ? ನಾನು ನಿಜವಾಗ್ಲೂ ಕೆಟ್ಟೋಳಾಗಿ ಬದಲಾಗ್ತಿದ್ದೀನಾ? ಘೋರ ಪ್ರಾರಂಭ, ಘೋರ ಪ್ರಾರಂಭ. ಯೋಚನೆ ಭಯಂಕರ, ಘೋರ ನಡೆ. ನಿನ್ನ ಸಿಟ್ಟಲ್ಲ, ನಿನ್ನ ಸಿಟ್ಟಲ್ಲ, ಅಟ್ಟಹಾಸ, ಕಾಲದ ಅಟ್ಟಹಾಸ. ಬಾಗಿಲು, ಅನಾಹುತದ ಬಾಗಿಲು, ಅನಾಹುತದ ಬಾಗಿಲು ತೆರೆದಿದೆ. ಯಾರಿಗೂ ನೆಮ್ಮದಿ ಇಲ್ಲ, ಯಾರಿಗೂ ನೆಮ್ಮದಿ ಇಲ್ಲ. ಎಚ್ಚರ, ಎಚ್ಚರ, ಜಾಗ್ರತೆ, ಜಾಗ್ರತೆ. ಅಪ್ಪ, ದಯವಿಟ್ಟು ನಾನು ನಿನ್ನನ್ನು ಬೇಡ್ಕೋತಿದ್ದೀನಿ. ಯಾರಿಂದ ಯಾವಾಗ ಹೇಗೆ ಅಪಾಯ ಆಗತ್ತೆ ಅಂತ ನಿನಗೆ ತಿಳ್ಕೊಳ್ಳೋ ಶಕ್ತಿ ಇದೆಯಲ್ವಾ? ಪ್ಲೀಸ್ ಅದನ್ನ ಹೇಳಪ್ಪ. ಸಲ್ಲ, ಸಲ್ಲ, ಆಗಲ್ಲ. ನೋಡಬಲ್ಲೆ, ಅಳಬಲ್ಲೆ, ಆದರೆ ಆದರೆ ನಿರ್ಬಂಧ, ನಿರ್ಬಂಧ. ಕಾಲ ಬದಲಾಯಿಸೋ ಶಕ್ತಿ ಇಲ್ಲ, ಇಲ್ಲ. ಕಣ್ಣೀರು ಪರಿಹಾರ ಆಗಲ್ಲ, ಆಗಲ್ಲ. ಹೋರಾಟ, ಅಪಾಯ, ರಕ್ತಪಾತ, ರಕ್ತಪಾತ, ರಕ್ತಪಾತ. ಅಪ್ಪ, ಏನ್ ಹೇಳ್ತಿದ್ಯಪ್ಪ?
ನನ್ನಿಂದ ಎಲ್ರಿಗೂ ಅಪಾಯ ಆಗತ್ತಾ? ನನ್ನಿಂದ ಮನೆಯಲ್ಲಿ ರಕ್ತಪಾತ ಆಗತ್ತಾ? ಈ ಮನೆಯಲ್ಲಿರೋ ಪ್ರತಿಯೊಬ್ಬರು ನಾನು ಹೇಳಿದಾಗೆ ಕುಡಿತಾ ಇದ್ದಾರೆ. ಅಂತೂ ಈ ಮಾಳ್ವಿಕನ ಆಟ ಶುರುವಾಗಿದೆ. ಪ್ರತಿಯೊಬ್ಬರು ನಾನು ಹೂಡಿರೋ ಆಟದಲ್ಲೇ ಆಡ್ತಾ ಇದ್ದಾರೆ. ಈ ಚದುರಂಗದ ಆಟದಲ್ಲಿ ಪ್ರತಿಯೊಂದು ನಡೆಯೂ ನನ್ನದೇ. ಇಲ್ಲಿರೋ ದಾಳಗಳು ಉರುಳುತ್ತಾ ಇರೋದು ನನ್ನ ಇಚ್ಛೆಯಿಂದ. ಆದರೆ ಈ ಸತ್ಯ ಮಾತ್ರ ಯಾರಿಗೂ ಗೊತ್ತಿಲ್ಲ, ಗೊತ್ತಾಗೋದು ಇಲ್ಲ. ಆಡೋಳು ನಾನೇ, ಹೊಡೆಯೋಳು ನಾನೇ. ನನ್ನ ಶತ್ರುಗಳನ್ನು ಬೀಳಿಸಿ ಉರುಳಿಸೋದು ಈ ಮಾಳ್ವಿಕಾನೆ. ಪಾಪ ಶರತ್ ಅಂದ್ಕೊಂಡಿದ್ದಾನೆ ಶಾನ್ವಿ ಮದ್ವೆ ವಿಚಾರ ಅವನ್ ಗೆಲುವು ಅಂತ. ಇನ್ನು ಅಂಬಿಕಾ ಅಂದ್ಕೊಂಡಿದ್ದಾಳೆ ಅವಳ ಸ್ಮರಣ ಶಕ್ತಿ ಅವಳು ಕೈ ಬಿಡ್ತಾ ಇದೆ ಅಂತ. ದುರ್ಗಾ ಅಂಬಿಕನ್ನ ಕಾಪಾಡ್ತಾ ಇರೋದು ಅವಳೇ ಅಂತ ಅಂದ್ಕೊಂಡಿದ್ದಾಳೆ. ಮಜಾ ಇದೆ. ಒಟ್ನಲ್ಲಿ ಯಾರಿಗೂ ಸತ್ಯ ಗೊತ್ತಿಲ್ಲ. ಅವ್ರು ಅಂದ್ಕೊಳ್ಳೋ ಹಾಗೆ ಮಾಡ್ತಾ ಇರೋದು ಈ ಮಾಳ್ವಿಕಾ ಅಂತ. ಇದು ಆರಂಭ ಅಷ್ಟೇ. ಇನ್ನು ಮುಂದೆ ನನ್ನ ಆಟ ಇನ್ನು ಭಯಾನಕ ಆಗತ್ತೆ. ಪ್ರೀತಿ ಇರೋ ಜಾಗದಲ್ಲಿ ದ್ವೇಷ ಹುಟ್ಟಿಸ್ತೀನಿ. ನಂಬಿಕೆ ಇರೋ ಕಡೆ ಅನುಮಾನದ ವಿಷ ಬೀಜ ಬಿತ್ತತೀನಿ. ನಾನು ಆಡ್ಸೋ ಈ ನಾಟಕದಿಂದ ಇಡೀ ಮನೆನೇ ಬೆಂಕಿನಲ್ಲಿ ಬೇಯಬೇಕು. ಇದು ಮಾಳ್ವಿಕನ ಸಾಮ್ರಾಜ್ಯ. ಇದು ಮಾಳ್ವಿಕನ ಸಾಮ್ರಾಜ್ಯ. ದುರ್ಗಾ, ಟೀಚರ್ಗೆ ಏನಾಯ್ತು? ಟೀಚರ್ಗೇನು ಗ್ಯಾಸ್ಟ್ರಿಕ್ ಅಂತಾರಲ್ಲ, ಅಷ್ಟೇ, ಅದೇ ಆಗಿರೋದಂತೆ. ಇಲ್ಲ ದುರ್ಗಾ, ನೀನ್ ಸುಳ್ಳು ಹೇಳ್ತಿದ್ಯಾ. ಇದನ್ ಮಾಡಿದ್ದು ಅಮ್ಮನಾ? ಅಮ್ಮ ಏನಕ್ಕೆ ಮಾಡಿದ್ರು? ಟೀಚರ್ ನನ್ನನ್ನು ಹೊರಗೆ ಹಾಕಿದ್ದಕ್ಕ? ಇದು ತಪ್ಪು ದುರ್ಗಾ. ಅಮ್ಮ ಏನಕ್ಕೆ ಹೇಗೆ ಮಾಡಿದ್ರು? ಅಯ್ಯೋ, ಹಾಗೇನಿಲ್ಲ ಪುಟ್ ಮೇಡಮ್. ಅದು ನಿಮ್ಮ ಟೀಚರ್ಗೆ ಹುಷಾರಿಲ್ವಂತೆ. ಅವ್ರಿಗೆ ಉಸಿರಾಟದ ಸಮಸ್ಯೆ ಇದೆಯಂತೆ, ಅಷ್ಟೇನೆ. ಅಮ್ಮ ಯಾಕೆ ಇಲ್ಲಿಗೆ ಬರ್ತಾರೆ ಹೇಳು? ಅಮ್ಮ ಹಾಗೆಲ್ಲ ಮಾಡ್ತಾರಾ? ಇಲ್ಲ ದುರ್ಗಾ, ಅಮ್ಮ ಟೀಚರ್ ಕುತ್ತಿಗೆ ಎಸಗ್ದಾಗ ಟೀಚರ್ ಕೈನ ಕುತ್ತಿಗೆ ಹತ್ರ ಇಟ್ಕೊಂಡಿದ್ರು. ಇದು ಅಮ್ಮಂದೆ ಕೆಲಸ.